ನಿತ್ಯವೂ ಮಾಡ್ತಾನೆ ಇರ್ತಾರೆ. ಅದೇ ರೀತಿ ಕಲಿಯುಗದಲ್ಲಿ ಕಲಿಯುಗಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಶ್ರೀನಿವಾಸನ ಕಲ್ಯಾಣೋತ್ಸವ ಯಾಕೆ ಭೂಲೋಕದಲ್ಲಿ ತುಂಬ ಪ್ರಸಿದ್ಧಿ ಅಂತೇಳಿ ಕೆಲವೇ ನಿಮಿಷಗಳಲ್ಲಿ ನಾವು ತಿಳ್ಕೊಂಡು ನಂತರ ಕಲ್ಯಾಣೋತ್ಸವವನ್ನು ಮಾಡಿಕೊಳ್ಳೋಣ. ಪೂರ್ವಕಾಲದಲ್ಲಿ ದೂರ್ವಾಸ ಮಹಾಮುನಿ ಒಂದು ಜಪವನ್ನು ಮಾಡಿಕೊಳ್ತಾನೆ. ಏನಕ್ಕೆ ಜಪವನ್ನು ಮಾಡಿಕೊಳ್ತಾನೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ನನ್ನ ಅಧೀನದಲ್ಲಿರಬೇಕು, ಭಗವಂತನಿಂದ ಹಿಡಿದು ದೇವತೆಗಳೆಲ್ಲ ನನ್ನ ಮಾತನ್ನು ಕೇಳಬೇಕು ಅಂತ ಹೇಳಿ ಅವನು ಒಂದು ಮಹಾ ತಪಸ್ಸನ್ನು ಮಾಡ್ತಾನೆ. ಅವನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮ ಒಂದು ಬ್ರಹ್ಮ ಬರ್ತಾನೆ. ಏನ್ ಬೇಕಪ್ಪ ನಿನಗೆ ಅಂತ ಕೇಳಿದ್ರೆ, ಸ್ವಾಮಿ ಎಲ್ಲರೂ ನನ್ನ ಅಧೀನದಲ್ಲೇ ಇರಬೇಕು, ನನ್ನ ಮಾತನ್ನು ಎಲ್ಲರೂ ಕೇಳಬೇಕು ಅಂತ ಹೇಳಿ ಆ ಬ್ರಹ್ಮ ಹತ್ರ ವರ ಕೇಳಿದಾಗ ಬ್ರಹ್ಮ ತಥಾಸ್ತು ಅಂತ ಹೇಳಿ ವರವನ್ನು ಕೂಡ ಕೊಡ್ತಾನೆ. ಎಲ್ಲರೂ ಕೂಡ ಅವನ ಅಧೀನದಲ್ಲೇ ಇರುತ್ತೆ, ಎಲ್ಲರೂ ಕೂಡ ಅವನ ಆಡಳಿತದಲ್ಲೇ ನಿತ್ಯ ಜೀವನವನ್ನು ನಡೆಸ್ತಾ ಇರ್ತಾರೆ. ಒಂದು ದಿನ ಸಾಕ್ಷಾತ್ ಶಿವನ ಹತ್ರ ಹೋಗ್ತಾನೆ. ಆ ಶಿವನ ಹತ್ರ ಹೋದಾಗ ಶಿವ ಮತ್ತು ಪಾರ್ವತಿ ಇವರು ಬಂದಿರೋದನ್ನ ಗಮನಿಸಿಕೊಳ್ಳದೆ ಅವಳು ಒಂದು ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ. ಆಗ ಅವನಿಗೆ ದೂರ್ವಾಸನಿಗೆ ತುಂಬಾ ಕೋಪ ಬರುತ್ತೆ. ನಾನು ಒಬ್ಬ ಎಲ್ಲರನ್ನು ಅಧೀನದಲ್ಲಿ ಇಟ್ಕೊಂಡಿದ್ದೀನಿ, ಇವರು ನೋಡಿದ್ರೆ ನನಗೆ ಗೌರವವನ್ನು ಕೊಡಲಿಲ್ಲ, ಸ್ವಾಗತ ಬಯಸಿಲ್ಲ ಅಂತ ಹೇಳಿ ಶಿವನಿಗೆ ಶಾಪವನ್ನು ಕೊಡ್ತಾನೆ. ಏನಂತ ಹೇಳಿದ್ರೆ, ನೀನು ಭೂಲೋಕದಲ್ಲಿ ಯಾವುದೇ ವಿಗ್ರಹ ರೂಪದಲ್ಲಿದ್ದೀರಾ, ನಿನಗೆ ಲಿಂಗ ರೂಪದಲ್ಲಿ ಪೂಜೆಯನ್ನು ಮಾಡಿ ಭಕ್ತರು ಅಂತ ಹೇಳಿ ಆ ಶಿವನಿಗೆ ಒಂದು ಶಾಪವನ್ನು ಕೊಡ್ತಾನೆ. ಹಾಗಾಗಿ ಭೂಲೋಕದಲ್ಲಿ ಎಲ್ಲಿ ನೋಡಿದ್ರು ಕೂಡ ಶಿವನ ವಿಗ್ರಹ ಇರೋದಿಲ್ಲ, ಯಾವಾಗಲೂ ಲಿಂಗ ರೂಪದಲ್ಲೇ ಇರ್ತಾನೆ. ಅದೇ ರೀತಿ ಆ ಶಿವನಿಂದ ಮತ್ತೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಬ್ರಹ್ಮ ಸಾಕ್ಷಾತ್ ಸರಸ್ವತಿ ದೇವಿ ಜೊತೆ ಸಲ್ಲಾಪವನ್ನು ಆಡ್ತಾ ಇದ್ರಿಂದ ಅವನಿಗೂ ಕೂಡ ಶಾಪವನ್ನು ಕೊಡ್ತಾನೆ. ಇವರು ಕೂಡ ನನ್ನನ್ನ ಗಮನಿಸ್ಕೊಳ್ಳಿಲ್ಲ ಅಂತೇಳಿ ಅವನಿಗೆ ನೀವು ಭೂಲೋಕದಲ್ಲಿ ಪೂಜನೆ ಇಲ್ಲದಂಗಾಗೋಗ್ಲಿ ಅಂತೇಳಿ ಒಂದು ಶಾಪವನ್ನು ಕೊಟ್ಟಾಗ, ಈ ಒಂದು ಭೂಲೋಕದಲ್ಲಿ ತುಂಬಾ ಕೆಲವು ದೇವಸ್ಥಾನಗಳು ಮಾತ್ರ ಬ್ರಹ್ಮನ ದೇವಸ್ಥಾನ ಇರುತ್ತೆ. ಯಾವ ರೀತಿ ವಿಷ್ಣು ಗಣಪತಿ ಶಿವ ದೇವಸ್ಥಾನಗಳಿರುತ್ತೋ ಆ ರೀತಿ ಎಲ್ಲೂ ಕೂಡ ಬ್ರಹ್ಮನ ಸನ್ನಿಧಿಗಳು ಇರೋದಿಲ್ಲ. ಆ ಶಾಪದಿಂದಲೇ ಅವನಿಗೆ ಭೂಲೋಕದಲ್ಲಿ ಪೂಜೆ ತುಂಬಾ ಕಡಿಮೆ ಆಗಿದೆ. ಅಂತ್ಯದಲ್ಲಿ ಉಳಿದಿರ್ತಕ್ಕಂಥದ್ದು ಮಹಾವಿಷ್ಣು. ವಿಷ್ಣು ಲೋಕಕ್ಕೆ ಬರ್ತಾನೆ. ಸೇಮ್ ವಿಷ್ಣು ಕೂಡ ಅವನನ್ನ ಸ್ವಾಗತವನ್ನು ಬಯಸಿದ್ದೇ ಇರೋದ್ರಿಂದ ಇವರಿಬ್ಬರು ಕೂಡ ತುಂಬಾ ಕೋಪವನ್ನು ಬರೆಸಿರ್ತಾರೆ. ಅದೇ ರೀತಿ ವಿಷ್ಣು ಲೋಕಕ್ಕೆ ಬಂದಾಗಲೂ ಅವನು ಸ್ವಾಗತವನ್ನು ಬಯಸಿದ್ರಿಂದ ತುಂಬಾ ಕೋಪ ಬಂದು ದೂರ್ವಾಸನಿಗೆ ಶ್ರೀನಿವಾಸನ ಎದೆಗೆ ದೂರ್ವಾಸ ಮಹಾಮುನಿ ಒದ್ದು ಬಿಡ್ತಾನೆ. ಅವನಿಗೆ ಕಾಲಿನಲ್ಲಿ ಒಂದು ಕಣ್ಣು ಇರುತ್ತೆ, ಅದೇ ಮೂರನೇ ಕಣ್ಣು. ಶಿವನಿಗೆ ಯಾವ ರೀತಿ ಇರುತ್ತೋ ದೂರ್ವಾಸನಿಗೆ ಆ ರೀತಿ ಕಾಲಿನಲ್ಲಿ ಇರುತ್ತೆ. ಆ ಕಣ್ಣು ಯಾರು ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ. ಆ ಕಣ್ಣನ್ನು ಕಿತ್ಬಿಟ್ರೆ ಅವನ ಅಹಂಕಾರವೆಲ್ಲ ನಾಶವಾಗುತ್ತೆ ಅಂತೇಳಿ ವರ ಕೊಟ್ಟಂತಹ ಬ್ರಹ್ಮಾವಿದ್ರು ಕೂಡ ಆ ಒಂದು ರಹಸ್ಯ ಮಹಾವಿಷ್ಣುವಿಗೆ ಗೊತ್ತಿದ್ದರಿಂದ ಇಷ್ಟು ಅಹಂಕಾರಗಳು ಪಟ್ಟರು ಕೂಡ ಯಾವ ದೇವತೆಗಳನ್ನು ಧರಿಸಿದ್ರು ಕೂಡ ಮಹಾವಿಷ್ಣು ಏನು ಮಾಡಿರೋದಿಲ್ಲ. ಯಾವ ಸಮಯದಲ್ಲಿ ಆ ದೂರ್ವಾಸ ಮಹಾಮುನಿ ಅವನ ಎದೆಗೆ ಹೊತ್ತು ಅವಾಗ ಮೂರನೇ ಕಣ್ಣನ್ನ ಅವನು ಕಿತ್ತಾಕ್ತಾನೆ. ಆಗ ದೂರ್ವಾಸನಿಗೆ ಅಹಂಕಾರಗಳೆಲ್ಲ ಹೋಗಿ ಅವನಿಗೆ ಮೋಕ್ಷ ಸಿಗುತ್ತೆ. ಇದನ್ನು ನೋಡಿದಂತಹ ಮಹಾಲಕ್ಷ್ಮಿ ಎಲ್ಲ ಭೂಲೋಕಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಯಜಮಾನ ನಮ್ಮ ಮಹಾವಿಷ್ಣು, ಅವನನ್ನ ಯಾರೋ ಒಬ್ಬ ಒಂದು ಋಷಿಮುನಿ ಜಪವನ್ನು ಮಾಡಿ ಅವನನ್ನೇ ಎದೆ ಹೋಗ್ಬಿಟ್ನಲ್ಲ ಅಂತೇಳಿ ಯಾರೋ ಮನೆಯ ಹೆಂಗಸರ ಮುಂದೆ ಗಂಡನನ್ನು ಅವಮಾನ ಮಾಡಿದ್ರೆ ಯಾವ ರೀತಿ ಹೆಂಗಸ ಕೋಪ ಬರುತ್ತೋ ಅದೇ ರೀತಿ ಕೋಪ ಮಾಡಿಕೊಂಡು ಆ ಮಹಾಲಕ್ಷ್ಮಿಯರು ಭೂಲೋಕಕ್ಕೆ ಬಂದು ಸಮುದ್ರರಾಜನ ಮನೆಯಲ್ಲಿ ಜನನವಾಗ್ತಾರೆ. ಎಷ್ಟೋ ವರ್ಷಗಳಾದ್ಮೇಲೆ ಸಾಕ್ಷಾತ್ ನಾರಾಯಣನು ಭೂಲೋಕಕ್ಕೆ ಬರ್ತಾನೆ. ಭೂಲೋಕಕ್ಕೆ ಬಂದು ಅವನು ಮನುಷ್ಯನ ರೂಪದಲ್ಲಿ ಭೂಲೋಕಕ್ಕೆ ವೈಕುಂಠದಲ್ಲಿ ನಾರಾಯಣ ಆಗಿದ್ರು ಕೂಡ ಭೂಲೋಕದಲ್ಲಿ ಜನನವಾಗಬೇಕು ಅಂತ ಹೇಳಿದ್ರೆ ಮನುಷ್ಯ ರೂಪದಲ್ಲೇ ಆಗಬೇಕು. ಬಂದು ತಿರುಪತಿಯಲ್ಲಿ ನಾನಾ ವಿಧವಾದಂತಹ ಇದನ್ನ ಅಲ್ಲಿ ಆನಂದ ಆಡುವಂತಹ ಒಬ್ಬ ಹೂವನ್ನು ಬೆಳೀತಾ ಇರ್ತಕ್ಕಂಥವ್ರು ನಿತ್ಯ ತಿರುಪತಿಗೆ ಹೂವನ್ನು ಕಟ್ಕೊಳ್ಳುವಂಥವ್ರು ಇರ್ತಾರೆ. ಅವರ ಕೈಯಿಂದ ಪೆಟ್ಟನ್ನು ತಿಂದು ಅದಕ್ಕೋಸ್ಕರನೇ ಅವರ ಗುದ್ದಲಿಯಲ್ಲಿ ಹೊಡೆದ್ರಿಂದ ಈ ಶ್ರೀನಿವಾಸನಿಗೆ ಗದ್ದದಲ್ಲಿ ರಕ್ತ ಬರುತ್ತೆ. ಹಾಗಾಗಿ ಈ ಗದ್ದಲಕ್ಕೆ ಅವನಿಗೆ ಪಚ್ಚಕರ್ಪೂರವನ್ನು ಕೂಡ ಇಡ್ತಾರೆ. ಈ ರೀತಿಯಾಗಿ ಅವನು ಕೂಡ ಸಾಮಾನ್ಯ ಮನುಷ್ಯರಂತೆ ಭೂಲೋಕಕ್ಕೆ ಬಂದು ನಂತರ ಆ ಒಂದು ರಹಸ್ಯ ಆ ಒಂದು ವಿಷಯ ಈ ಭೂಲೋಕಕ್ಕೆ ಬಂದಿದ್ದಾನೆ ಮಹಾಲಕ್ಷ್ಮಿಯನ್ನು ಉಟ್ಕೊಂಡು ಅಂತೇಳಿ ಎಲ್ಲ ಋಷಿಮುನಿಗಳು ಎಲ್ಲರೂ ಕೂಡ ಗೊತ್ತಾಗುತ್ತೆ.
ಒಂದು ದಿನ ಎಲ್ಲ ಋಷಿಗಳು ಸೇರಿ ಸಾಕ್ಷಾತ್ ಶ್ರೀಮನ್ನಾರಾಯಣನಿಗೆ ಅನುರೂಪವಾಗಿರ್ತಕ್ಕಂತಹ ಅನುಕೂಲವಾಗಿರ್ತಕ್ಕಂತಹ ಹೆಣ್ಣನ್ನ ಹುಡುಕಿಕೊಂಡು ಅವನಿಗೆ ಮದುವೆಯನ್ನು ಮಾಡಬೇಕು ಅಂತೇಳಿ ಎಲ್ಲ ಋಷಿಗಳಿಗೆ ಸೇರಿ ನಾರಾಯಣನ ಬಳಿ ಬಂದು ಕೇಳ್ತಾರೆ, ಸ್ವಾಮಿ ನಮಗೆ ಒಂದು ಕೋರಿಕೆ ಇದೆ, ಅದನ್ನ ಈಡೇರಿಸಬೇಕು ಸ್ವಾಮಿ ಅಂತ ಹೇಳಿದಾಗ, ಸದಾಕಾಲ ಭಕ್ತರ ಕೋರಿಕೆಯನ್ನು ಈಡೇರಿಸ್ತಕ್ಕಂಥದ್ದೇ ನನ್ನ ಒಂದು ಸಂಕಲ್ಪ ಆಗಿರುತ್ತೆ, ಏನ್ ಕೇಳಿ ಅಂತ ಹೇಳಿದಾಗ, ನಿಮಗೆ ಒಂದು ಭೂಲೋಕದಲ್ಲಿ ನಾವು ಕಲ್ಯಾಣೋತ್ಸವವನ್ನ ಅಂದ್ರೆ ನಿಮಗೆ ಒಂದು ಮದುವೆಯನ್ನು ಮಾಡಬೇಕು ಸ್ವಾಮಿ ಅಂತ ಹೇಳಿದಾಗ, ಯಥಾರ್ಥವಾಗಿ ಮಾಡಿ ನಾನು ಅದಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳಿ ಆ ಮಹಾವಿಷ್ಣು ಹೇಳ್ತಾನೆ. ಇವರು ಕೂಡ ಇವನಿಗೆ ಸಾಮಾನ್ಯವಾಗಿರ್ತಕ್ಕಂತಹ ಹೆಣ್ಣನ್ನು ಹುಡುಕೋದ್ರೆ ಆಗೋದಿಲ್ಲ. ಇವನು ಬಂದು ಮಹಾವಿಷ್ಣುವಿಗೆ ಮಹಾರಾಜನಿಗೆ ಯಾರೋ ಒಂದು ಸಾಮಾನ್ಯ ಹೆಣ್ಣನ್ನು ತೋರಿಸಿದ್ರೆ ಮದುವೆ ಮಾಡ್ಕೊಳ್ತಾನ, ಒಪ್ಕೊಳ್ಳೋದಿಲ್ಲ. ಅವನು ಋಷಿಮುನಿಗಳು ಹೇಳಿದ್ಮೇಲೆ ಮಹಾವಿಷ್ಣು ಇಲ್ಲ ಅನ್ನೋ ಆಗಿಲ್ಲ. ಹಂಗಾಗಿ ಆ ಮಹಾರಾಜನಿಗೆ ಬೇಕಾಗಿರ್ತಕ್ಕಂತಹ ಮಹಾರಾಣಿ ಎಲ್ಲಿದ್ದಾರೆ ಅಂತೇಳಿ ಫಸ್ಟ್ ಹುಡುಕಿದಾಗ ಅವರಿಗೆ ತಿಳಿಯುತ್ತೆ, ಸಮುದ್ರರಾಜನ ಮನೆಯಲ್ಲಿ ಇಬ್ರು ಹೆಣ್ಮಕ್ಳಿದ್ದಾರೆ. ಸಮುದ್ರರಾಜನಿಗೆ ಶ್ರೀದೇವಿ ಮತ್ತೆ ಭೂದೇವಿ ಎಂಬ ಇಬ್ಬರು ಹೆಣ್ಣುಮಕ್ಕಳಿದ್ದಾರೆ. ಅವರೇ ನಮ್ಮ ಮಹಾವಿಷ್ಣುವಿಗೆ ತಕ್ಕನಾದಂತಹ ಹೆಣ್ಣು ಮಕ್ಕಳು. ಅವರನ್ನ ಹೋಗಿ ಪ್ರಾರ್ಥನೆ ಮಾಡೋಣ, ಅವರು ಹೆಣ್ಣನ್ನ ಕೊಟ್ರೆ ಆನಂದವಾಗಿ ಎಲ್ಲರೂ ಕಲ್ಯಾಣೋತ್ಸವವನ್ನ ವೀಕ್ಷಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಋಷಿಗಳು ಸೇರಿ ಆ ಸಮುದ್ರರಾಜನ ಮನೆಗೆ ಬರ್ತಾರೆ. ಸಮುದ್ರರಾಜನಿಗೆ ಅತ್ಯಂತ ಆನಂದವಾಗುತ್ತೆ. ಏನು ಅಂತ ಹೇಳಿದ್ರೆ, ಯಾರೋ ಒಂದು ಬ್ರಾಹ್ಮಣ ನಮ್ಮ ಮನೆಗೆ ಬಂದ್ರೆ ಎಷ್ಟೋ ಒಂದು ಪುಣ್ಯಗಳು, ಎಷ್ಟೋ ಒಂದು ಪಾಪಕರ್ಮಗಳು ನಮ್ಮಿಂದ ವಿಮುಕ್ತಿ ಆಗುತ್ತೆ. ಅವನಿಗೆ ಪೂಜೆ ಮಾಡಿಸ್ಕೊಂಡ್ರೆ ಅವನಿಗೆ ಏನಾದರೂ ಒಂದು ದಾನವನ್ನು ಕೊಟ್ಟರೆ, ಅದೇ ರೀತಿ ಕರೆಯದೇನೆ ಇಷ್ಟೂ ಜನ ಬ್ರಾಹ್ಮಣರು ಋಷಿಗಳು ಬಂದು ಬರೋದು ಅಷ್ಟು ಸಾಮಾನ್ಯವಲ್ಲ. ಹಂಗಾಗಿ ಆ ಸಮುದ್ರರಾಜನಿಗೆ ತಿಳಿಯುತ್ತೆ, ಏನೋ ನಮ್ಮ ಒಂದು ಸುಕೃತ ಈ ಋಷಿಮುನಿಗಳು ಎಲ್ಲರೂ ಕೂಡ ನಮ್ಮ ಮನೆಗೆ ಬಂದಿದ್ದಾರೆ ಅಂತೇಳಿ ಬಂದಿರತಕ್ಕಂತಹ ಅತಿಥಿ ಸತ್ಕಾರವನ್ನು ಮಾಡಿ ಅವರಿಗೆ ತೀರ್ಥ ಪಾನೀಯಗಳನ್ನು ಕೊಟ್ಟು ರತ್ನ ಕಂಬಳಿಯನ್ನು ಹಾಸಿ ಅವರನ್ನೆಲ್ಲ ಸ್ವಾಗತವಹಿಸಿ ಅವರನ್ನು ಕೂರಿಸಿಕೊಂಡು, ಸ್ವಾಮಿ ಏನೋ ನಮ್ಮ ಮನೆಗೆ ನೀವೆಲ್ಲ ಬಂದಿದ್ದೀರಾ ಅಂತ ಹೇಳಿದ್ರೆ ಏನೋ ಒಂದು ಅತ್ಯಂತ ವೈಭವೋಪೇತವಾಗಿರ್ತಕ್ಕಂತಹ ವಿಷಯವನ್ನೇ ಇಟ್ಕೊಂಡು ಬಂದಿರ್ತೀರಾ, ನನ್ನಿಂದ ಯಾವ ಸೇವೆ ಮಾಡಬೇಕು ಸ್ವಾಮಿ, ಏನು ಸೇವೆ ಆಗಬೇಕು ಕೇಳಿ ದಯಮಾಡಿ ನಾನು ಮಾಡ್ಕೊಳ್ತೀನಿ ಅಂತ ಹೇಳಿದಾಗ ಆ ಸಮುದ್ರರಾಜ ಈ ಋಷಿಮುನಿಗಳನ್ನ ಕೇಳ್ತಾನೆ. ಆಗ ಈ ಋಷಿಮುನಿಗಳು ಹೇಳ್ತಾರೆ, ಸ್ವಾಮಿ ನಾವೆಲ್ಲರೂ ಸೇರಿ ಕಲ್ಯಾಣೋತ್ಸವವನ್ನ ಶ್ರೀನಿವಾಸನಿಗೆ ಕಲ್ಯಾಣೋತ್ಸವವನ್ನ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು, ನಿಮ್ಮ ಮನೆಯಲ್ಲಿ ಯಾರೋ ತಿಳಿಸಿದ್ರು ಇಬ್ಬರು ಸ್ವಾಮಿಗೆ ಅನುಕೂಲವಾಗಿರ್ತಕ್ಕಂತಹ ಹೆಣ್ಮಕ್ಕಳೇ ಇದ್ದಾರೆ, ಹಂಗಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಆ ಇಬ್ಬರು ಶ್ರೀದೇವಿ ಭೂದೇವಿಯನ್ನು ಕೊಟ್ಟು ಸ್ವಾಮಿಗೆ ಕಲ್ಯಾಣೋತ್ಸವವನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ನಮ್ಮೆಲ್ಲರಿಗೂ ಒಂದು ಪುಣ್ಯವಾದಂತಹ ಕೆಲಸ ಅದು ಅಂತ ಹೇಳಿದಾಗ, ಸ್ವಾಮಿ ನಿಜವಾಗಿಯೂ ನಾವು ಮಾಡ್ಕೊಡ್ತೀವಿ, ಆದರೆ ನಿಮ್ಮ ಹುಡುಗನ ಬಗ್ಗೆ ನಮಗೆ ಕೆಲವೊಂದು ಸಂದೇಹಗಳಿದ್ದಾವೆ, ಆ ಸಂದೇಹಗಳನ್ನ ತಿಳಿಸ್ಕೊಟ್ರೆ ಸವಿಸ್ತಾರವಾಗಿ ಹೇಳಿದ್ರೆ ನಾವು ನಿಜವಾಗಿಯೂ ನಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀವಿ ಸ್ವಾಮಿ ಅಂತ ಹೇಳ್ತಾರೆ. ಏನು ನಿಮ್ಮ ಸಂದೇಹಗಳು ಅಂತ ಆ ಋಷಿಮುನಿಗಳು ಕೇಳ್ತಾರೆ ಸಮುದ್ರರಾಜರನ್ನ. ವೆಂಕಟೇಶ್ವರರು ಮೋಹನ್ ದಾಸ್ ಗಂಡಿನ ಕಡೆ ಇರ್ತಕ್ಕಂತಹ ಮೋಹನ್ ದಾಸರವರಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನಾವು ಒಂದು ಹೆಣ್ಣನ್ನ ಅಥವಾ ಗಂಡನ್ನ ಕೊಡ್ಬೇಕಾದ್ರೆ ಅವರ ಕುಲ ಜಾತಿ, ಅವನು ಏನ್ ಮಾಡ್ತಾ ಇದ್ದಾನೆ, ಅವನು ಒಳ್ಳೆಯವನ ಕೆಟ್ಟವನ ಎಲ್ಲವನ್ನು ವಿಚಾರಿಸಕಾಲ ಕಲಿಯುವುದನ್ನು ಕೊಡೋದು. ಒಂದು ಹುಡುಗಿಯನ್ನು ನೋಡಿದ ತಕ್ಷಣ ನಾವು ಕೊಟ್ಬಿಡ್ತೀವ, ಅವನು ಎಷ್ಟೇ ರೂಪವಂತನಾಗಿದ್ರು ಎಷ್ಟೇ ಗುಣವಂತನಾಗಿದ್ರು 10 ಜನರು ಅವನ ಬಗ್ಗೆ ಕೇಳಿದ್ರೆ ಯಾರು ಹೆಣ್ಣನ್ನು ಕೊಡೋದಿಲ್ಲ ಕಲಿಯುಗದಲ್ಲಿ. ಅದೇ ರೀತಿ ಇವರು ಕೂಡ ಸ್ವಾಮಿಗೆ ಹೆಣ್ಣನ್ನು ಕೊಡಲಿಕ್ಕೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಭಗವಂತನ ಬಗ್ಗೆ ಸ್ವಾಮಿಯ ಬಗ್ಗೆ ಏನಾದರೂ ಅನುಮಾನಗಳಿದ್ರೆ ಅವ್ರನ್ನ ನಿಸ್ಸಂಕೋಚವಾಗಿ ಹೇಳಿ, ಅವರು ಕೂಡ ನಿಸ್ಸಂಕೋಚವಾಗಿ ಹೇಳ್ತಾರೆ. ಅಲ್ಲ, ಅವನು ಸರ್ವ ಆಕಾರ ಸಂಪನ್ನ, ಅವನ ಬಗ್ಗೆ ಏನು ಕೊರತೆಗಳಿಲ್ಲ ಸ್ವಾಮಿ, ಅವನಿಗೆ ಹೆಣ್ಣನ್ನು
ಕೊಡೋದೇ ನಮ್ಮ ಭಾಗ್ಯ ಅಂತೇಳಿ ಹೆಣ್ಣಿನ ಕಡೆಯವರು ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಏನೋ ಒಂದು ತಿಳಿಯಬೇಕಲ್ಲ, ಅದು ಅವನ ಬಗ್ಗೆ ಏನು ವಿಚಾರ ಮಾತಾಡಲಿಕ್ಕಿಲ್ಲ. ಆದ್ರೂ ಕೂಡ ಅವನ ಒಂದು ಲೀಲೆಗಳನ್ನ ನಾವೆಲ್ಲ ತಿಳ್ಕೊಳ್ಬೇಕು. ಯಾವ ರೀತಿ ಭಗವಂತ ದಶಾವತಾರಗಳನ್ನ ಎತ್ತದ, ಅವನು ಏನು ಎತ್ತದ, ಒಂದು ಮೀನು, ಒಂದು ಆಮೆ, ಯಾವ್ಯಾವ ರೀತಿಯಲ್ಲಿ ಅವನು ಜನ್ಮ ತಾಳಿದ್ದಾನೆ, ಅವನ ಆ ಒಂದು ರೂಪವನ್ನು ಎತ್ತಲಿಕ್ಕೆ ಏನು ಕಾರಣ ಅಂತೇಳಿ ಎಲ್ಲವನ್ನು ನಮ್ಮ ಆಲೋಚನೆ ಅವನ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಈ ವಾದ್ಯರಕ್ಷೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಇವರು ಋಷಿಮುನಿಗಳೆಲ್ಲ ಸೇರಿ ಕೇಳ್ತಾ ಇದ್ದಾರೆ. ಸಮುದ್ರ ರಾಜ ಕೇಳ್ತಾ ಇದ್ದಾನೆ, ಸ್ವಾಮಿ ನಿಮ್ಮ ಮತ್ಸ್ಯಾವತಾರೇ ದುರ್ಗಂಧಂ ಕವಟ ಅಂಗಹೀನನೋ ಬಭ್ರೂಪಚ್ಚ ನೃಸಿಂಹ ಘೋರ ರೂಪನೋ. ನಿಮ್ಮ ಮಹಾವಿಷ್ಣು 10 ಅವತಾರಗಳನ್ನು ತಾಳಿದ್ದಾನೆ. ಅದು ಯಾವುದು ಕೂಡ ಸೌಮ್ಯವಾಗಿರ್ತಕ್ಕಂತಹ ರೂಪಗಳೇ ಇಲ್ಲ, ಎಲ್ಲವೂ ತುಂಬಾ ಘೋರ ರೂಪ. ಒಂದು ನೋಡಿದ್ರೆ ಮತ್ಸ್ಯ, ಮೀನರ ರೂಪ, ಮೀನು ಸದಾ ನೀರಲ್ಲೇ ವಾಸ ಮಾಡುತ್ತೆ. ಅದೇ ರೀತಿ ಕೂರ್ಮ, ಆಮೆ, ಯಾರಾದರೂ ಆಮೆಯನ್ನ ಏನಾದರೂ ಕಟ್ಟಿಯಲ್ಲಿ ಕೂಡ ಟಚ್ ಮಾಡಿದ್ರು ಅದರ ಅಂಗಾಂಗಗಳನ್ನೆಲ್ಲ ಒಳಗಡೆ ಇಟ್ಕೊಂಡು ಚಿಕ್ಕ ಮಾತ್ರ ಕಾಣಿಸುತ್ತೆ. ಅದೇ ರೀತಿ ವರಾಹ ಅಂದ್ರೆ ಹಂದಿ ಅವತಾರ. ಹಂದಿ ಯಾವ ಜಾಗದಲ್ಲಿ ಇರುತ್ತೆ? ಸಹಜವಾಗಿ ಎಲ್ಲಿ ತುಂಬಾ ಅಶುಚಿ ಇರುತ್ತೋ, ಎಲ್ಲಿ ತುಂಬಾ ಗಲೀಜಿರುತ್ತೋ ಅದೇ ಒಂದು ಸ್ಥಾನದಲ್ಲಿ ಹಂದಿಯ ವಾಸವಾಗಿರುತ್ತೆ. ನೃಸಿಂಹ, ನಾವೆಲ್ಲ ಮೊನ್ನೆ ಒಂದು ನೃಸಿಂಹನ ಒಂದು ಮೂವಿಯನ್ನು ಮಾಡಿದ್ದಾರೆ. ಆ ಮೂವಿಯನ್ನ ನಾವು ನಮ್ಮ ಮಕ್ಕಳನ್ನ ತಗೊಂಡು ತೋರಿಸಿದ್ರೆ ಅವರಿಗೆ ಮುಂದಿನ ನರಸಿಂಹ ಅವತಾರ ಯಾವ ರೀತಿ ಇತ್ತು ಅಂತೇಳಿ ಎಲ್ಲರಿಗೂ ತಿಳಿಸ್ತಿದ್ದಾರೆ. ಎಲ್ರಿಗೂ ಆ ಮಕ್ಕಳಿಗೆಲ್ಲರಿಗೂ ಒಳ್ಳೆಯ ವಿಚಾರ ತಿಳಿಸಬೇಕಾಗುತ್ತೆ. ಯಾವ್ಯಾವ ಮೂವಿಯನ್ನು ತೋರಿಸೋದು ಆ ರೀತಿಯಾಗಿರ್ತಕ್ಕಂತಹ ಒಂದು ನಾವು ಮಕ್ಕಳಿಗೆ ಈಗಿಂದಲೇ ಅದು ತೋರಿಸಿದಾಗ ಮುಂದಿನ ಪೀಳಿಗೆಗೆ ಅವರು ಕೂಡ ಹೇಳ್ತಾರೆ, ಈ ರೀತಿ ವರಾಹ, ನೃಸಿಂಹ, ದಶಾವತಾರಗಳೆಲ್ಲ ಇದ್ರು ಅಂತ ಹೇಳಿ. ಈ ರೀತಿಯಾದಂತಹ ನೃಸಿಂಹಾವತಾರ, ಇನ್ನೂ ನಾನಾ ವಿಧವಾದಂತಹ ಅವತಾರಗಳನ್ನು ಸ್ವಾಮಿ ಎತ್ತಿದ್ದಾನೆ. ಆ ವಿಚಾರವಾಗಿ ನಮಗೆ ಕೆಲವೊಂದು ಸಂದೇಹಗಳಿದ್ರೆ ಅದನ್ನ ವಿಸ್ತಾರವಾಗಿ ಸೂಕ್ಷ್ಮವಾಗಿ ತಿಳಿಸ್ಕೊಡಿ ಸ್ವಾಮಿ ಅಂತ ಹೇಳಿ ಆ ಸಮುದ್ರ ರಾಜ ಋಷಿಮುನಿಗಳಿಗೆ ಪ್ರಶ್ನೆಯನ್ನ ಮಾಡ್ತಾನೆ. ಸ್ವಾಮಿ ಹೇಳ್ತಾನಾಗ, ಮತ್ಸ್ಯಾವತಾರೇ ದುರ್ಗಂಧಂ, ವೇದವನ್ನ ಹಿರಣ್ಯಾಕ್ಷ ತನ್ನ ಭೂಮಿಯ ಪಾತಾಳದ ಅಡಿಯಲ್ಲಿ, ಸಮುದ್ರದ ಅಡಿಯಲ್ಲಿ ತಗೊಂಡೋಗಿ ಇಟ್ಕೊಂಡಿರ್ತಾನೆ. ವೇದಗಳು ಅಂತ ಹೇಳಿದ್ರೆ ನಾವು ಯಾವ ರೀತಿ ಬದುಕಬೇಕು, ಈ ಒಂದು ಪ್ರಪಂಚವನ್ನ ಸೃಷ್ಟಿಯಾಗಿರದೆ ವೇದದ ಮುಖಾಂತರವಾಗಿ. ವೇದವನ್ನ ಯಾರು ಕೂಡ ಬರೆದಿಲ್ಲ, ಅದನ್ನ ಸಾಕ್ಷಾತ್ ಭಗವಂತನೇ ಬರೆದಿರ್ತಕ್ಕಂತಹದ್ದು. ಹಂಗಾಗಿ ಆ ಒಂದು ವೇದಗಳೇ ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಗಳು, ನಾವು ಯಾವ ರೀತಿ ಭಗವಂತನನ್ನ ಪೂಜೆ ಮಾಡಬೇಕು, ಯಾವ ರೀತಿ ನಾವೆಲ್ಲ ಮೋಕ್ಷವನ್ನು ಹೊಂದಬೇಕು ಅಂತೇಳಿ ಈ ಸಾಮಾನ್ಯ ಜನರಿಗೆ ಎಲ್ಲರಿಗೂ ಕೂಡ ತಿಳಿಸೋದಕ್ಕಾಗೋದಿಲ್ಲ ಅಂತೇಳಿ ಆ ಬ್ರಹ್ಮ, ಅದೆಲ್ಲ ಬ್ರಹ್ಮನ ಅಧೀನದಲ್ಲಿರುತ್ತೆ. ಬ್ರಹ್ಮನ ಹತ್ರ ಆ ಒಬ್ಬ ರಾಕ್ಷಸ ವೇದವನ್ನೆಲ್ಲ ಸಮುದ್ರದ ಅಡಿಯಲ್ಲಿ ತಗೊಂಡು ಇಟ್ಕೊಂಡ್ರೆ ನನ್ನ ಹತ್ರ ಯಾರು ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿ ಸಮುದ್ರದ ಅಡಿಯಲ್ಲಿ ತಗೊಂಡು ಇಟ್ಕೊಳ್ತಾನೆ. ಅದೇ ರೀತಿ ಆ ವಿಷಯವನ್ನ ಸಾಕ್ಷಾತ್ ಭಗವಂತನಿಗೆ ಗೊತ್ತಾದಾಗ ಅವನು ಒಂದು ಮೀನಿನ ಆಕಾರದಲ್ಲಿ ಹೋಗಿ ಆ ವೇದಗಳನ್ನು ತೆಗೆದುಕೊಂಡು ಬಂದು ಬ್ರಹ್ಮನ ಹತ್ರ ಕೊಡ್ತಾನೆ. ಹಂಗಾಗಿ ವೇದಗಳನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಭಗವಂತ ಮೀನಿನ ಮತ್ಸ್ಯಾವತಾರವನ್ನು ತಾಳಿದ. ಅದೇ ರೀತಿ ಕೂರ್ಮ ಅಂತ ಹೇಳಿದ್ರೆ ಆಮೆ. ಒಂದು ಕಾಲದಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಅಮೃತಕ್ಕೋಸ್ಕರ ಸಮುದ್ರವಚನವನ್ನು ಮಾಡ್ತಾ ಇರ್ತಾರೆ. ಆ ಸಮುದ್ರವಚನ ಮಾಡಬೇಕಾದ್ರೆ ಕಲ್ಪವೃಕ್ಷ, ಕಾಮಧೇನು ಎಲ್ಲವೂ ಕೂಡ ಬರುತ್ತೆ. ಒಂದು ಕಡೆ ರಾಕ್ಷಸರಿಗೆ ಅಮೃತವನ್ನು ಕೊಟ್ಟರೆ ಏನ್ ಮಾಡ್ತಾರೆ? ಅಮೃತವನ್ನು ಯಾರು ಸ್ವೀಕಾರ ಮಾಡಿಕೊಳ್ತಾರೋ ಅವರಿಗೆ ಸಾವೇ ಇಲ್ಲ ಅಂತೇಳಿ ಶಾಸ್ತ್ರ ಹೇಳುತ್ತೆ. ಆ ಅಮೃತವನ್ನು ಸ್ವೀಕಾರ ರಾಕ್ಷಸರು ಮಾಡಿಕೊಂಡ್ರೆ ಅವರಿಗೆ ಇನ್ನೂ ಅವರ ಕೆಟ್ಟ ಬುದ್ಧಿಗಳು ಮಾಡುವಂತಹ ಎಲ್ಲಾ ಕೆಲಸಗಳು ತೊಂದರೆಯನ್ನು ಮಾಡ್ತಾ ಇರ್ತಾರೆ. ದೇವತೆಗಳಿಗೆ ಅಮೃತವನ್ನು ಕೊಟ್ಟರೆ ಇನ್ನೂ ಭೂಲೋಕದ ಒಳಿತಿಗಾಗಿ ಅವರು ಇಚ್ಛೆ ಎಣ್ಣೆ ಯಾಗಾದಿಗಳನ್ನು ಮಾಡಿ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇರ್ತಾರೆ. ಹಂಗಾಗಿ ಇಬ್ಬರು ಕೂಡ ಸಮುದ್ರವನ್ನ ಮಥನ ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಈ ರಾಕ್ಷಸನಿಗೆ ಯಾವುದೋ ಒಂದು ರೂಪದಲ್ಲಿ ಬುದ್ಧಿಯನ್ನು ತಪ್ಪಿಸ್ಬೇಕಲ್ಲ. ಹಂಗಾಗಿ ಭಗವಂತ ಮೋಹಿನಿ ರೂಪದಲ್ಲಿ ಬಂದು ಅವರನ್ನ ಆಕರ್ಷಣೆ ಮಾಡಿಬಿಡ್ತಾನೆ. ಆಗ ಎಲ್ಲರೂ ಆ ಕಡೆ ಹೊರಟೋಗ್ತಾರೆ. ಆ ಒಂದು ಮೋಹಿನಿಯ ರೂಪವನ್ನ ಭಗವಂತ ಅವಾಗ ತಾಳ್ತಾನೆ.
ಅದೇ ಒಂದು ಸಮಯದಲ್ಲಿ ಇವರು ಪತನವನ್ನು ಮಾಡಬೇಕಾದ್ರೆ ಭೂಮಿ ಕೆಳಗಡೆ ಹೋಗ್ತಾ ಇರುತ್ತೆ. ಭೂಮಿ ಕೆಳಗಡೆ ಹೋಗ್ತಾ ಇದೆ ಅಂತಂದ್ರೆ ಆ ಭೂಮಿ ಕೆಳಗಡೆ ಏನೂ ಇರೋದಿಲ್ಲ. ಭೂಮಿ ಹೋಯ್ತು ಅಂದ್ರೆ ಪಾತಾಳ ಹೊರಟೋಗ್ತೀವಿ ನಾವೆಲ್ಲರೂ. ಇದನ್ನೇನಾದ್ರೂ ಮಾಡಿ ರಕ್ಷಣೆ ಮಾಡಬೇಕು ಅಂತೇಳಿ ಭಗವಂತ ಆಮೆಯ ಅವತಾರವಾಗಿ ಬಂದು ಆ ಒಂದು ಭೂಮಿಯ ಕೆಳಗಡೆ ಹೋಗಿ ನಿಂತುಕೊಳ್ತಾನೆ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಆಮೆಯ ಮೇಲೆ ಎಷ್ಟೇ ಭಾರವನ್ನು ಇಟ್ಟು ಕೂಡ ಆಮೆ ಚಿಪ್ಪು ಅನ್ನೋದು ಅಷ್ಟು ಗಟ್ಟಿಯಾಗಿರುತ್ತೆ, ಅದು ತಡೆಯುತ್ತೆ. ಹಂಗಾಗಿ ಆ ಒಂದು ಭೂಮಿಯ ರಕ್ಷಣೆ ಮಾಡಲಿಕ್ಕೋಸ್ಕರ ಅವನು ಆಮೆಯ ಅವತಾರವಾಗಿ ಬಂದು ಆ ಕೂರ್ಮ ಅವತಾರವನ್ನ ಪಡ್ಕೊಂಡ. ಅದೇ ರೀತಿ ವರಾಹ ಭೂಮಿದೇವಿಯನ್ನ ಮದುವೆ ಮಾಡ್ಕೊ ಅಂತ ಹೇಳಿ ಹಿರಣ್ಯಾಕ್ಷ ತುಂಬಾ ತೊಂದರೆಗಳನ್ನ ಕೊಡ್ತಾ ಇರ್ತಾನೆ. ಆದ್ರೆ ಭೂದೇವಿ ಹೇಳ್ತಾ ಇರ್ತಾರೆ, ನಾನು ಮದುವೆ ಮಾಡ್ಕೊಂಡ್ರೆ ಸಾಕ್ಷಾತ್ ನಾರಾಯಣನ ಅಷ್ಟೇ ಮದುವೆ ಮಾಡ್ಕೊಳ್ಳೋದು, ನಾನು ಯಾರನ್ನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಅವನಿಗೆ ತುಂಬಾ ಕೋಪ ಬಂದು ಭೂಮಿಯನ್ನೇ ತಗೊಂಡೋಗಿ ಅವನು ತನ್ನ ಕೊಳಚೆ ಇರತಕ್ಕಂತಹ ಜಾಗದಲ್ಲಿ ಅವಳನ್ನ ಬಚ್ಚಿಡ್ತಾನೆ. ಅದೇ ರೀತಿ ಈ ಒಂದು ವಿಷಯ ಭಗವಂತನಿಗೆ ತಿಳಿದಾಗ, ನನ್ನ ಭಕ್ತರನ್ನ ಈ ರೀತಿ ಒಬ್ಬ ರಾಕ್ಷಸ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳಿ ಯಾರು ಮನುಷ್ಯ ಹೋಗಬೇಕಾದಂತ ಕೊಚ್ಚೆ ಹತ್ರ 10 ನಿಮಿಷ ನಮ್ಮ ಮನೆ ಮುಂದೆ ಇರತಕ್ಕಂತಹ ಚರಂಡಿಯಲ್ಲಿ ಏನೋ ಸ್ಮೆಲ್ ಬಂದ್ರೆ ನಾವು ತುಂಬಾ ಅದನ್ನ ಸಹಿಸಿಕೊಳ್ಳೋಕ್ಕಾಗೋದಿಲ್ಲ. ಇನ್ನ ತುಂಬಾ ಕೊಳಚೆ ಆಮೆಗಳು ಅಂತ ಜಾಗಕ್ಕೆ ಮನುಷ್ಯ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಕೊಳಚೆ ಇರತಕ್ಕಂತಹ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಭಗವಂತನೇ ಅವತಾರ ತಾಳಬೇಕಾಗಿತ್ತು, ತನ್ನ ಭಕ್ತನನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ. ಈ ಭಕ್ತನನ್ನ ಭೂದೇವಿಯನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಆ ಮಹಾವಿಷ್ಣು ವರಾಹ ಹಂದಿಯ ಅವತಾರದಲ್ಲಿ ಹೋಗಿ ಅವನನ್ನ ಸಂಹಾರವನ್ನು ಮಾಡಿ ಆ ಭೂದೇವಿಯನ್ನ ರಕ್ಷಣೆ ಮಾಡ್ತಾನೆ. ಅದಕ್ಕೋಸ್ಕರನೇ ಭಗವಂತ ಭೂದೇವಿಯನ್ನ ಅವಳ ಪ್ರೀತಿಯಿಂದ ಭಗವಂತನ ಮದುವೆ ಮಾಡಿಕೊಂಡು. ಅದೇ ರೀತಿ ನಾರಸಿಂಹ, ಘೋರ ರೂಪವಾಗಿರ್ತಕ್ಕಂತಹ ನಾರಸಿಂಹ, ಇವನು ಮುಂದೆ ಯಾರು ದೇವತೆಗಳೇನೆ ಭಯ ಬಿದ್ದೋದ್ರು ಅವನ ನರಸಿಂಹನ ಅವತಾರಕ್ಕೆ. ಇನ್ನ ನಾವೆಲ್ಲ ಸಾಮಾನ್ಯ ಮನುಷ್ಯರು, ನಮ್ಮ ಮಗಳಾಗಿರ್ತಕ್ಕಂಥವಳು ಅತಿ ಕೋಮಲೆಯಾಗಿರ್ತಕ್ಕಂತಹ ಹೆಣ್ಣು, ಸದಾ ಆ ಮಹಾಲಕ್ಷ್ಮಿಯನ್ನ, ಆ ಶ್ರೀದೇವಿ ಭೂದೇವಿಯನ್ನ ಅವರು ನಿತ್ಯ ಹಾಲಲ್ಲೇ ಸ್ನಾನ ಮಾಡಿ ತುಂಬಾ ಸೌಖ್ಯವಾಗಿ ನಾನು ನೋಡ್ಕೊಂಡಿದ್ದೀನಿ. ನಿಮ್ಮ ಒಂದೇ ಒಂದು ಕ್ಷಣ ನಿಮ್ಮ ಸ್ವಾಮಿಗೆ ಕೋಪ ಬಂದು